ಸಂಕ್ರಾಂತಿ ಹಬ್ಬನೂ ಕೂಡ ನಮ್ಮ ಮುಂದೆ ಬರ್ತಾ ಇದೆ. ತಮ್ಮೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ಇವತ್ತು ಸೀಮಿತವಾಗಿ 3 ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಈ ಸಭೆಯನ್ನ ಇಟ್ಕೊಂಡಿದ್ದೇವೆ. ಒಂದನೇದು ಕೋಡಿ ದುರಸ್ತು ಅಭಿಯಾನ ಚಾಲನೆ ಆಗಿದೆ. ಅದರಲ್ಲಿ ಸಾಕಷ್ಟು ಪ್ರಗತಿಯೂ ಸಹ ಆಗ್ತಾ ಇದೆ. ಈಗ ಎಲ್ಲ ನನಗೆ ಲಭ್ಯವಿರುವಂತಹ ಅಂಕಿಅಂಶ ಪ್ರಕಾರ ಸುಮಾರು 6,000 ಕ್ಕಿಂತ ಹೆಚ್ಚು ಪ್ರಕರಣ, ಹತ್ರ 7,000 ಪ್ರಕರಣಗಳು ಅನೆಕ್ಷರ್ 1 ಇಶ್ಯೂ ಆಗಿದೆ. 7,000 ಅರ್ಜಿದಾರರಿಗೆ ಸಂಬಂಧಪಟ್ಟ ಹಾಗೆ ಅನೆಕ್ಷರ್ 1 ಇಶ್ಯೂ ಆಗಿದೆ. ನಾವು ಕೊಟ್ಟಿದ್ದ ಟಾರ್ಗೆಟ್ಗಿಂತ ಸ್ವಲ್ಪ ಕಡಿಮೆ ಇದೆ. ಆದರೂ ಕೂಡ ಪ್ರಗತಿಯ ಪಥದಲ್ಲಿ ನಾವಿದ್ದೇವೆ. ಪ್ರಗತಿಯ ಪಥದಲ್ಲಿ ಇದ್ದೇವೆ ಅನ್ನೋದನ್ನ ಡೆಫಿನೆಟ್ ಆಗಿ ಹೇಳ್ಬೋದು. ಈಗ ಇಷ್ಟು ದಿನ ಸ್ವಲ್ಪ ಇನ್ನು ಟ್ರಯಲ್ ಅಂಡ್ ಎರರ್ ನಮ್ಗೆ ಗೊತ್ತಾಗ್ಬೇಕಾಗಿತ್ತು, ಹಾಗೆ ಹೀಗೆ ಅಂತ ನಮಗೂ ಅರ್ಥ ಆಗುತ್ತೆ. ಆರಂಭದಲ್ಲಿ ಸ್ವಲ್ಪ ಹೊಸ ವ್ಯವಸ್ಥೆಗೆ ಹೊಂದ್ಕೊಳ್ಬೇಕಾದ್ರೆ ಸ್ವಲ್ಪ ಸಮಯ ಬೇಕಾಗುತ್ತೆ. ಈಗ ಸಾಕಷ್ಟು ಸಮಯ ಸಿಕ್ಕಿದೆ ತಮ್ಗೆಲ್ಲರಿಗೂ ಅಂತ ನಾನು ಭಾವಿಸ್ತೇನೆ. ಇನ್ನು ಮುಂದೆ ಪ್ರಗತಿಯ ವೇಗ ನಾವು ಪಿಕಪ್ ಮಾಡಬೇಕಾಗುತ್ತೆ. ಸೊ ಅದು ಮೊದಲನೇ ವಿಷಯ. ಎರಡನೇದು, ಹಾಗೆ ಬಗಾರ್ ಹುಕುಂನಲ್ಲೂ ಸಹ ಎಲ್ಲ ಕಡೆ ಪ್ರೋಸೆಸ್ ಶುರುವಾಗಿದೆ ಬಹುತೇಕ. ನಾನು ಜನವರಿ ಆರಂಭ ಆಗೋಷ್ಟೊತ್ತಿಗೆ 15,000 ಕೇಸ್ ಆದ್ರೂ ಕಮಿಟಿಗೆ ತಹಶೀಲ್ದಾರ್ಗೆ ಬರಬೇಕು ಅನ್ನುವಂತ ನಂಬರ್ ಕೊಟ್ಟಿದ್ದೆ. ಡಿಸೆಂಬರ್ 15ರಷ್ಟೊತ್ತಿಗೆ 15,000 ಅಂತ ಹೇಳಿದ್ದೆ. ಆದ್ರೆ ಈಗ ನಿನ್ನೆ ಮಾಹಿತಿ ತಗೊಂಡಾಗ ಒಂದು 5,000 ಕೇಸು ಬಂದಿದೆ ತಹಶೀಲ್ದಾರ್ವರೆಗೆ. ಸೊ ಟಾರ್ಗೆಟ್ಗಿಂತ ಒಂದು 10,000 ಹಿಂದೆ ಇದ್ದೇವೆ. ಆದ್ರೆ ಎಲ್ಲಾ ಕಡೆ ಶುರುವಾಗಿದೆ. ಸೊ ಇನ್ಮೇಲೆ ಅದು ಸಹ ಸ್ವಲ್ಪ ಸ್ಪೀಡ್ ಪಿಕಪ್ ಆಗ್ಬೇಕಾಗುತ್ತೆ. ಮೂರನೇದು, ತಹಶೀಲ್ದಾರ್ ಕೋರ್ಟ್ ಕೇಸ್ ವಿಷಯದಲ್ಲಿ ನನ್ಗೆ ಬಹಳ ಏನು ಹೇಳಲಿಕ್ಕಿಲ್ಲ. ಆದ್ರೆ ಒಂದೇ ಒಂದು ಏನಪ್ಪಾ ಅಂದ್ರೆ ಎಲ್ಲ ಮಾಡಿದಿರಿ. ಈಗ ಲಾಸ್ಟ್ ಇಯರ್ ನಮ್ಮ ಸರ್ಕಾರ ಬಂದಾಗ 10,774 ಕೇಸು ಮೋರ್ ದೆನ್ 3 ಮಂತ್ಸ್ ಪೆಂಡಿಂಗ್ ಇತ್ತು. ಈಗ ಅದು ಲಾಸ್ಟ್ ಮೀಟಿಂಗ್ ಮಾಡೋಷ್ಟೊತ್ತಿಗೆ 600ಗೆ ಬಂದಿತ್ತು. ಆದ್ರೆ 600ರಿಂದ ನಾನು ಹೇಳಿದ್ದೆ ಇಷ್ಟೊತ್ತಿಗೆ ಆಲ್ಮೋಸ್ಟ್ 0 ಆಗ್ಬೇಕು ಅಂತ. ಆದ್ರೆ ಯಾಕೋ ಗೊತ್ತಿಲ್ಲ, ಅದು ಇನ್ನೂ 500 ಕೇಸು ಇನ್ನೂ ಪೆಂಡಿಂಗ್ ಇದೆ ಅಬೌವ್ 3 ಮಂತ್ಸ್. ಸೊ ಈ 500 ಕೇಸ್ನ ನಾವು ಡಿಸ್ಪೋಸ್ ಮಾಡಿಬಿಟ್ರೆ ಅದ್ರ ಬಗ್ಗೆ ಸುಮ್ಮನೆ ನಿಮ್ದು ನಮ್ದು ಇಬ್ಬರದು ಟೈಮ್ ವೇಸ್ಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಈಗ 10,000 ಇದ್ದಿದ್ದು 500ಗೆ ಬಂದಿರೋವಾಗ ತಂದಿದ್ದೀರಾ, ತಾವೆಲ್ಲರೂ ತಂದಿದ್ದೀರಾ. ಇನ್ನು 500ನ ಯಾಕೆ ಇಟ್ಕೊಂಡಿದ್ದಾರೆ? ಅದು ಎಲ್ಲಾರು ಅಲ್ಲ, ಒಂದು 10-12 ಜನ ತಹಶೀಲ್ದಾರ್ಸ್ ಹತ್ರ ಮಾತ್ರ ಬಾಕಿ ಇದೆ, ಒಂದು 15 ಜನರ ಹತ್ರ ಬಾಕಿ ಇದೆ. ಸೊ ಅದನ್ನ ಲಾಸ್ಟಿಗೆ ನಾನು ತಗೊಳ್ತೇನೆ. ಸೊ ಈಗ ದುರಸ್ತು ಅಭಿಯಾನದಿಂದ ನಾವು ಶುರು ಮಾಡಬಹುದು. ತಾವೆಲ್ಲ ಸುನಿಲ್ ಬ್ಯಾಕ್ ಗ್ರೌಂಡ್ ಬ್ರೀಫ್ ಮಾಡ್ತೀರಾ? ಇನ್ನೊಂದು ಎನಿಥಿಂಗ್ ಟು ಬ್ರೀಫ್? ಎಸ್, ಈಗ ಶಿರಸ್ತೇದಾರ್ ಅಂಡ್ ಫರ್ದರ್ ನಾವು ತಗೊಂಡ್ರು ಕೂಡ ಬಾದಾಮಿ ಸ್ವಲ್ಪ ಬಂದಿದೆ. 15 ಕೇಸು ತಹಶೀಲ್ದಾರ್ ವರ್ಗೂ ಬಂದಿದೆ. ಬಾಗಲಕೋಟೆ ತಾಲೂಕು ಯಾರಿದ್ದೀರಾ ತಹಶೀಲ್ದಾರರು, ಈಗ ನಮ್ಮ ಮಾಹಿತಿ ಪ್ರಕಾರ ನಿಮ್ಮಲ್ಲಿ 2,874 ಕೇಸು ಫಿಟ್ಗೆ ಇರಬಹುದು ಅನ್ನೋದು ನಮ್ಮ ಅಂದಾಜು. ಅದರಲ್ಲಿ ಈಗ ತಹಶೀಲ್ದಾರ್ ಲೆವೆಲ್ಗೆ 1 ಕೇಸು ಕೂಡ ಇನ್ನೂ ಬಂದಿಲ್ಲ. ಬಾಗಲಕೋಟೆ ತಹಶೀಲ್ದಾರ್ ಹೇಳಿ, ಸ್ವಲ್ಪ ಕೇಳಲಿಕ್ಕೆ ಆಗೋದಿಲ್ಲ. ಬಿಕಾಸ್ ಅವ್ರ ಸ್ಟೇಟ್ಮೆಂಟ್ ಬಹಳ ಸಿಂಪಲ್ ಇದೆ. ಅವ್ರ ಸ್ಟೇಟ್ಮೆಂಟ್ ಬಹಳ ಸಿಂಪಲ್ ಇರೋವಾಗ ಅದು ಅವ್ರ ಜವಾಬ್ದಾರಿ. ನಾನು ಹೆಂಗ್ ಮಾಡಿಸ್ಕೊತೀನೋ ನನಗ್ ಬಿಟ್ಟಿದ್ದು ನಿಮ್ಗೆ ಯಾಕೆ, ನಾನು ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಈಗ ಅನೆಕ್ಷರ್ 1 ಇಶ್ಯೂ ಮಾಡೋದೇ ಮೇನ್ ಇಶ್ಯೂ ಆಗುತ್ತೆ. ಸೊ ಈಗ 6,200 ಮಾಡಿದಿರಿ, ಇಲ್ಲ ಅಂತಲ್ಲ. ಈಗ ಇನ್ನೂ ಸ್ಪೀಡ್ ಅಪ್ ಆಗ್ಬೇಕು. ಇನ್ಮೇಲೆ ಈಗ ಆಗಿರುವಂತ ಕೆಲಸದ ಆಧಾರದ ಮೇಲೆ ಇನ್ನೊಂದು ಸ್ವಲ್ಪ ನಾವು ಸ್ಪೀಡ್ ಅಪ್ ಮಾಡಿದ್ರೆ ತಿಂಗಳಿಗೆ ಒಂದಷ್ಟು ಕೇಸುಗಳನ್ನ ನಾವು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಕೆಲವು ತಾಲೂಕಲ್ಲಿ ಚೆನ್ನಾಗಿ ಮಾಡಿದ್ದಾರೆ, ಕೆಲವು ತಾಲೂಕಲ್ಲಿ ಇನ್ನೂ ಸ್ವಲ್ಪ ಸ್ಲೋ ಇದೆ.